ಕಲಬುರಗಿಯಲ್ಲಿ ಈಗಾಗಲೇ ಹೆಲ್ಮೆಟ್ ಕಡ್ಡಾಯ ಆಗಿದೆ. ಈ ಹೆಲ್ಮೆಟ್ ಕಡ್ಡಾಯ ಆದ ತಕ್ಷಣವೇ ಕೆಲವು ಕನ್ನಡ ಪರ ಸಂಘಟನೆಗಳು ಹೆಲ್ಮೆಟನ್ನು ಕಡ್ಡಾಯ ಮಾಡಬಾರ್ದು, ಅದು ಈ ಬೇಸಿಗೆ ಮುಗಿಯೋವರೆಗೆ, ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿ ಇರೋದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯದ ವಿನಾಯಿತಿಯನ್ನು ನೀಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ದಾರಂತೆ. ಇನ್ನು ಈ ಬಿಸಿಲಿನ ತಾಪಮಾನ ಇರೋದರಿಂದ ಈ ರಿಯಾಯಿತಿಯನ್ನು ಜೂನ್ವರೆಗೆ ನೀಡಬೇಕು ಅಂತ ಕನ್ನಡ ಪರ ಸಂಘಟನೆಯ ಒಕ್ಕೂಟದ ಮುಖಂಡರು ಮನವಿಯನ್ನು ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ 2ರಂದು ಒಕ್ಕೂಟ ಅಧ್ಯಕ್ಷರಾದ ಮಂಜುನಾಥ್ ನಾಲ್ವರ್ಕರ್ ಅವರ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಹಾಗೂ ಜುಲೈ ತಿಂಗಳವರೆಗೂ ದ್ವಿಚಕ್ರ ವಾಹನ ಸವಾರಿಗೆ ಹೆಲ್ಮೆಟ್ ಕಡ್ಡಾಯ ವಿನಾಯಿತಿಯನ್ನು ನೀಡಬೇಕೆಂದು ಮನವಿ ಸಲ್ಲಿಸಿ, ಅಲ್ಲದೆ ಅತಿ ಹೆಚ್ಚು ಬಿಸಿಲಿನ ತಾಪವನ್ನು ಇರುವುದರಿಂದ ಈ ರಿಯಾಯಿತಿಯನ್ನು ನೀಡಬೇಕೆಂದು ಮನವರಿಕೆ ಮಾಡಿಕೊಳ್ಳಲಾಯಿತು. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ, ಅದರಲ್ಲೂ ಅತಿ ದೊಡ್ಡ ಜಿಲ್ಲೆಯಾದ ಕಲಬುರಗಿಯ ನಗರದಲ್ಲಿ ಅತಿ ಹೆಚ್ಚಿನ ಬಿಸಿಲಿನ ತಾಪವನ್ನು ಇರುವ ಕಾರಣ ಹೆಲ್ಮೆಟ್ ಕಡ್ಡಾಯವಾಗಿ ವಿನಾಯಿತಿಯನ್ನು ನೀಡಬೇಕೆಂದು, ಅಲ್ಲದೆ ಎಲ್ಲ ಸಿಗ್ನಲ್ಗಳಲ್ಲಿ ಹಸಿರು ಛಾವಣಿ ನಿರ್ಮಿಸಿ ಸಿಗ್ನಲ್ಗಳಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ರಸ್ತೆಯ ಮೇಲೆ ನೀರು ಸಿಂಪಡಿಸುವ ಕಾರ್ಯಕ್ಕೆ ಪೊಲೀಸ್ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮುಂದಾಗಬೇಕೆಂದರು. ಬ್ಯೂರೋ ರಿಪೋರ್ಟ್, AJ32 ಕನ್ನಡ ನ್ಯೂಸ್, ಕಲಬುರಗಿ. ಮಾತು ಮತ್ತು ಅವರು ರಸ್ತೆಗೆ ಬಂದು ದಂಡ ಹಾಕೋದು ಇದೆಲ್ಲ ಚಾಲನೆಯನ್ನ ನೀಡ್ತಾನೆ ಇದ್ದಾರೆ. ಆದರೆ ಇವತ್ತು 2019ರಲ್ಲಿ 13/2/2019ರಲ್ಲಿ ಸರ್ಕಾರ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರದವರು ಈಗಾಗಲೇ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಳ್ಳಾರಿ, ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಈ ಎಲ್ಲ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನ ಇರೋದ್ರಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ರಿಯಾಯಿತಿ ಕೊಡಬೇಕಂತೇಳಿ ಸರ್ಕಾರ ಗಮನಕ್ಕೆ ಅಂದಿನಿಂದಲೂ ಸರ್ಕಾರ ಗಮನಕ್ಕೆ ಈ ಭಾಗದ ಎಲ್ಲ ಜನರು ಅವ್ರ ಮೇಲೆ ಒತ್ತಡ ಮೇಲೆ 2019ರಲ್ಲಿ ಫೆಬ್ರವರಿ 13ರಂದು ಏನು ಆದೇಶ ಇತ್ತು, 45ರಿಂದ 46 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ಇರೋದ್ರಿಂದ ಈ ಭಾಗದಲ್ಲಿ ಅದನ್ನ ರಿಯಾಯಿತಿ ನೀಡಬೇಕನ್ನುವಂತ ಮೂಲಕವಾಗಿ ಈಗಾಗಲೇ ಇದೇ ಮಾರ್ಚ್ 2ರಂದು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಿಗೆ ಭೇಟಿ ಮಾಡಿ, ಅವರ ಆಪ್ತ ಕಾರ್ಯದರ್ಶಿಯು ಕೂಡ ನಾನು ಭೇಟಿ ಮಾಡಿ ಮನವರಿಕೆ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಆಯ್ತು, ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕಾಗಿತ್ತು ಸರ್. ಹೋದ ವರ್ಷ ಈ ವರ್ಷನೇ ಯಾಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್? ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಜೀವಕ್ಕಾಗಿ, ನಮ್ಮ ಫ್ಯಾಮಿಲಿ ಸಲುವಾಗಿ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ ಸರ್. ಹೆಡ್ ಇಂಜುರಿ ಆಗಬಾರ್ದು ಅಂತ ಮಾಡ್ತಾ ಇದ್ದಾರೆ. ಓಕೆ, ನಾನು ಅಂತಲ್ಲ. ಆದ್ರೆ ಹೋದ ವರ್ಷ ಕೂಡ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು ಸರ್. ನಮ್ಮ ತಲೆಯಲ್ಲಿ, ಜನರ ತಲೆಯಲ್ಲಿ ಏನಪ್ಪಾ ಅಂತಂದ್ರೆ, ಇವರು RTO ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಈ ಒಂದು ಕಂಪ್ನಿ ಜೊತೆ ಟೈಪ್ ಇರ್ಬೋದು, ಹೆಲ್ಮೆಟ್ ಸೇಲ್ ಸಲುವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಒಂದು ತಲೆಯಲ್ಲಿ ಉದ್ದೇಶ ಪೊಲೀಸ್ ಇಲಾಖೆಗೂ ಹೋದ್ಸಲನೇ ಕಂಟಿನ್ಯೂ ಮಾಡ್ಬೇಕಾಗಿ ಸರ್. ನೀವು ಕೇಳಬೇಕಾಗಿತ್ತು, ಹೋದ್ಸಲ ಯಾಕೆ ಈ ವರ್ಷ ಕಂಟಿನ್ಯೂ ಮಾಡ್ತಾ ಇದ್ದಾರೆ? ಕಡ್ಡಾಯ ಮಾಡಕ್ ಬಂದಾಗೂ ಎಲ್ಲಾ ಸಂಘಟನೆಯವರಾಗ್ಲಿ ಸಾರ್ವಜನಿಕರಾಗಿ ಎಲ್ಲರೂ ನೀವು ಅದು ಕಂಟಿನ್ಯೂ ಮಾಡಬಾರ್ದು, ನಮ್ಮ ಬಿಸಿಲನ್ನ ಅಂತ ಹೇಳ ಮನೆಯೂ ಕೂಡ ಪ್ರತಿ ಸಾರಿ ಇದು ಏನಂದ್ರೆ ಈಗ ಇವಾಗ ನಿನ್ನೆ ಬಂದಿದ್ದಲ್ಲ, ಇದು 20 ಫುಲ್ ರಿಪೋರ್ಟ್ ಆಗ್ತಾರೆ ಪ್ರತಿ ಹೋದ ವರ್ಷನೇ ಮಾಡಬೇಕು, ಈ ವರ್ಷನೇ ಯಾಕೆ ಮಾಡ್ತಾ ಇದ್ದಾರೆ ಸರ್? ಕಂಡೀಷನ್ ಆಗಿ ಈ ವರ್ಷನೇ ಯಾಕೆ ಮಾಡ್ತಾ ಇದ್ದಾರೆ? ಅದು ಇನ್ನೊಂದೇನಪ್ಪ ಅಂದ್ರೆ ಕಲಬುರಗಿ ಲೋಕಲ್ ಸರ್, ಕಲಬುರಗಿ ಲೋಕಲ್ ಗಾಡಿಗಳಲ್ಲಿ ಸರ್ ರಿಕಮೆಂಡ್ ಮಾಡ್ಬಿಡ್ತಾರೆ ಸರ್. ಹಳ್ಳಿನಿಂದ ಬಂದ ಮುಕ್ತ ಜನರಿಗೆ ಯಾಕೆ ನೀವು ಫೈನ್ ಹಾಕ್ತೀರಿ? ಔಟರ್ ರಿಂಗ್ ರೋಡ್ ಹೋಗಿ ನೀವು ಫೈನ್ ಯಾಕೆ ಹಾಕ್ತೀರಿ? ಸಿಟಿಯಲ್ಲಿ ಇದಕ್ಕೆ ಫೈನ್ ಹಾಕ್ಬೇಕು ಸರ್. ಸಿಟಿಯಲ್ಲಿ ಇದ್ದವರಿಗೆ ಜಾಗ್ರತೆ ಮೂಡಿಸ್ಬೇಕು ಸರ್. ಫೋನ್ ಮಾಡ್ತೀರಿ, ಶಾಂತಕುಮಾರ್ ಫೋನ್ ಮಾಡ್ತಾರೆ, ಬೇರೆ ಬೇರೆ ಸರ್ ಮಾಡ್ಬೇಕಲ್ಲ ಸರ್.